everyone. Today we are at the King's Coffee Co. Mysuru. We are here to interview Amrita Madam, who is the founder of this brand. And coming to this, and it's a very good coffee taste of Mysuru. So they've given so many franchisees, and we are very much interested to know about them. So let's go on. Hello ma'am. Firstly, I would like to thank you for spending your precious time with us. So starting on, I would like to ask you what sparked your passion for starting up this cafe and when was the cafe started? ಹೆಲೋ ಐ ಆಮ್ ಅಮೃತ. ನನಗೆ ಚಿಕ್ಕ ವಯಸ್ಸಿಂದನೂ ಕಾಫಿ ಅಂದರೆ ತುಂಬ ಇಷ್ಟ. ತುಂಬ ಕಾಫಿ ಕುಡಿತಾ ಇದ್ದೆ. ಅಮ್ಮ ಚಿಕ್ಕ ವಯಸ್ಸಿಂದ ಪ್ರಾಕ್ಟೀಸ್ ಮಾಡಿಸಿದ್ರು. ಕಾಫಿ ಅಂದರೆ ಎಲ್ಲ ಕಡೆ ಹೋಗಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ. ತುಂಬ ಕೆಫೆ ಕಾಫಿ ಡೇಗೆ ಹೋಗ್ತಾ ಇದ್ದೆ. ನೈಟ್ ಡ್ರೈವ್ಸ್ ಎಲ್ಲ ಹೋಗೋದು ಆ ಥರ ಎಲ್ಲ. ಸೊ ನಾವು ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಇರಬೇಕಾದ್ರೆ ನಮ್ಮದೇ ಒಂದು ಓನ್ ಕೆಫೆ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ನಾವು ಟ್ರಕ್ಕಲ್ಲಿ ಸ್ಟಾರ್ಟ್ ಮಾಡಿದ್ದು. 2021 ನವಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು. ಕನ್ನಡ ರಾಜ್ಯೋತ್ಸವ ದಿನ ನಾವು ಸ್ಟಾರ್ಟ್ ಮಾಡಿದ್ದು 2021ನಲ್ಲಿ. ಸೊ ಅಲ್ಲಿಂದ ಇಲ್ಲಿ ತನಕ ಬಂದಿದೆ ನಮ್ಮದು ಜರ್ನಿ. How do you motivate your staff for putting all their dedication towards the work? Like ಈಗ ವರ್ಕ್ ಮಾಡಬೇಕಂದ್ರೆ if we need something they should also give us something along. So ಆ ಥರ ಕಿಂಗ್ಸ್ ಕಾಫಿ ಕಡೆಯಿಂದ ಎಂಪ್ಲಾಯೀಸ್ ಬೆನಿಫಿಟ್ಸ್ ಎಲ್ಲ ಅದು ಹೌ ಡು ಯು ಟೇಕ್ ಕೇರ್ ಆಫ್ ಇಟ್? ಅಂದರೆ ಎಂಪ್ಲಾಯೀಸ್ನ ನಾವು ಎಂಪ್ಲಾಯೀಸ್ ಥರ ನೋಡೋದೇ ಇಲ್ಲ ಇಲ್ಲಿ. ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ. ಮತ್ತು ಎಲ್ಲ ಇಲ್ಲಿ ಅವರು ವರ್ಕ್ ಮಾಡೋ ಸ್ಪೇಸ್ ಅಂತ ಅವ್ರಿಗೆ ಅನ್ಸೋದೇ ಇಲ್ಲ. ಮನೆ ಥರನೇ ಎಲ್ಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಯಾಕಂದರೆ ಮ್ಯಾಕ್ಸಿಮಮ್ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತಾರಲ್ವ ಅವರು ವರ್ಕ್ ಟೈಮ್ ಅಂತ ಹೇಳಿ. ಆಮೇಲೆ ಅವ್ರಿಗೆ ಇನ್ಸೆಂಟಿವ್ಸ್ ಎಲ್ಲ ಇರುತ್ತೆ. ಮತ್ತು ಗೇಮ್ಸ್ ಎಲ್ಲ ಆಡಿಸ್ತೀವಿ. ಮತ್ತು ಅವ್ರದ್ದೇನಾದ್ರು ಕ್ವೈರೀಸ್ ಇದ್ದರೆ ಕನ್ಸರ್ನ್ಸ್ ಇದ್ದರೆ ಅದಕ್ಕೆ ಅಂತ ಡೆಡಿಕೇಟೆಡ್ ಬ್ರಾಂಚ್ ಮ್ಯಾನೇಜರ್ ಇದ್ದಾರೆ. ಅವರು ಅವ್ರ ಕನ್ಸರ್ನ್ಸ್ ಏನಿದೆ ಅದನ್ನ ಕ್ಲಿಯರ್ ಮಾಡ್ತಾರೆ. Atmosphere itself we can realize that it has a homely feeling over here. ಹೌದು. Okay, so then when it comes to the customer satisfaction, so when there are some conflicts like between an employee and the customer, so as a lead, what do you take a step towards it? ಈಗ ಕಸ್ಟಮರ್ ಸರ್ವಿಸ್ ಬಿಸ್ನೆಸ್ಸಲ್ಲಿ ನಾವು ಇರೋದ್ರಿಂದ ಕೆಲವು ಸತಿ ನಾವು ಎಷ್ಟೇ ಏನೇ ಕ್ವಾಲಿಟಿ ನಮ್ಮದು ನಮ್ಮ ಬಿಸ್ನೆಸ್ಸಲ್ಲಿ ಏನೇ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಂಥದ್ದು ಏನೇ ಕೊಟ್ಟರು ಕೆಲವು ಸತಿ ಕೆಲವು ಮಿಸ್ಟೇಕ್ಸ್ ಆಗುತ್ತೆ. ಮತ್ತು ಕೆಲವು ಸತಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಕಾಫಿ ಕೆಲವು ಸತಿ ವೆದರ್ ಇವಾಗ ನೋಡಿ, ಇವಾಗ ವೆದರ್ ತುಂಬ ಕೋಲ್ಡ್ ಇದೆ. ಈ ಟೈಮಲ್ಲಿ ಕಾಫಿ ಕೆಲವು ಸತಿ ಬಿಸಿ ಕಡಿಮೆ ಇರುತ್ತೆ. ಆವಾಗ ಕಾಫಿ ಅಂದರೆ ಎಲ್ಲ ತುಂಬ ಬಿಸಿ ಬಿಸಿಯಾಗಿ ಕಾಫಿ ಕುಡಿಯೋಕ್ಕೆ ಇಷ್ಟಪಡ್ತಾರೆ. ಕೆಲವು ಸತಿ ಕಾಫಿ ಬಿಸಿ ಕಮ್ಮಿ ಇದ್ದಾಗ ಅದು ಕೂಡ ಕಸ್ಟಮರ್ಸ್ಗೆ ಬೇಜಾರಾಗುತ್ತೆ. ಅವಾಗ ಕಂಪ್ಲೇಂಟ್ಸ್ ಎಲ್ಲ ಬರುತ್ತೆ. ಸೊ ಅವಾಗ ನಾವೇನು ಮಾಡ್ತೀವಿ, ಸ್ಟಾಫ್ಗೂ ಬೇಜಾರಾಗಬಾರ್ದು, ಕಸ್ಟಮರ್ಗೂ ಬೇಜಾರಾಗಬಾರ್ದು. ಸೊ ಇಬ್ರಿಗೂ ಏನಿದೆ ಅದನ್ನು ಕನ್ಸರ್ನ್ಸ್ ಏನಿದೆ ಅದನ್ನ ನೋಡಿ ಸೊ ಅವ್ರಿಗೆ ಕಾಫಿ ರಿಪ್ಲೇಸ್ ಮಾಡಿಕೊಡೋದು ಆ ಥರ. ಇದು ಫಾರ್ ಎಕ್ಸಾಂಪಲ್ ಒಂದು ಹೇಳಿದ್ದು. ಈ ಥರದ್ದು ಏನು ಬರುತ್ತೆ ಅದನ್ನು ನಾವು ಕೇಳಿ ಕ್ಲಿಯರ್ ಮಾಡ್ಕೊಡ್ತೀವಿ. I'm Manvita Jayant. So my question is, what made you inspired to expand this branch or franchise? ನಮ್ಮದು ಮೇನ್ಲಿ ಏನಂದರೆ ಕಾಫಿ ಇದೆಯಲ್ಲ, ನಮ್ಮದು ಕಾಫಿನೇ ತುಂಬ ಜನ ಇಷ್ಟಪಟ್ಟು ಕುಡಿತಾ ಇದ್ರು. ಸೊ ನಾವು ಈಗ 3 years ಆಯಿತು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. 3 yearsಯಿಂದನೂ ನಮ್ಮದು ಕಸ್ಟಮರ್ ಡೇಟಾಬೇಸು ಜಾಸ್ತಿ ಆಗಿದೆ. ಮತ್ತು ಆಲ್ ಓವರ್ ಇಂಡಿಯಾದಲ್ಲೇ ಆಲ್ಮೋಸ್ಟ್ 50% ಆಫ್ ಇಂಡಿಯಾದೇ ನಮ್ಮದು ಕಿಂಗ್ಸ್ ಕಾಫಿ ಇರೋದು ಎಲ್ಲರಿಗೂ ಗೊತ್ತಾಗಿದೆ. ಸೊ ಹಂಗಾಗಿ ಈ ಬ್ರ್ಯಾಂಡ್ನ ತುಂಬ ಇಷ್ಟಪಟ್ಟು, ಕಾಫಿನ ತುಂಬ ಇಷ್ಟಪಟ್ಟು ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ಸೊ ಮೈಸೂರ್ದು ಒಂದು ಬ್ರ್ಯಾಂಡು ಅಕ್ರಾಸ್ ಇಂಡಿಯಾ ಎಲ್ಲ ಕಡೆ ಮಾಡೋಣ, ಎಕ್ಸ್ಪ್ಯಾಂಡ್ ಮಾಡೋಣ, ಮತ್ತು ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿಬಿಟ್ಟು ವುಮೆನ್ ಎಂಟರ್ಪ್ರೈನರ್ ಆಗಿ ನಾನು ಬೇರೆ ಎಲ್ಲರಿಗೂ ಒಂದು ಬಿಸ್ನೆಸ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ, ಮತ್ತು ನಮ್ಮ ಮೈಸೂರು ಬ್ರ್ಯಾಂಡ್ ಎಕ್ಸ್ಪ್ಯಾಂಡ್ ಆಗಬೇಕು ಅನ್ನೋ ರೀಸನ್ಗೋಸ್ಕರ. ಫಿಲ್ಟರ್ ಕಾಫಿ ಅಂದರೆ ಯಾರಿಗೆ ಇಷ್ಟ ಇಲ್ಲ, ಬೆಳಗ್ಗೆಯಿಂದ ರಾತ್ರಿ ತನಕ ಪ್ರತಿಯೊಬ್ಬರಿಗೂ ಬೇಕು ಕಾಫಿ. ಸೊ ಆ ರೀಸನ್ಗೆ ಮಾಡೋಣ ಅಂತ ಹೇಳಿ ಫ್ರಾಂಚೈಸಿ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಿದ್ವಿ. Ma'am, how many customers visit this place per day? ನಮ್ಮದು ಕಂಪ್ನಿ ಓನ್ 3 outlets ಇದೆ. ಮತ್ತು ಆ್ಯಸ್ ಆಫ್ ನಾವು ಫ್ರಾಂಚೈಸಿ 6 outlets ಇದೆ ಮೈಸೂರಲ್ಲಿ. ಮಂಡ್ಯದಲ್ಲಿ ಒಂದಿದೆ, ಮತ್ತು ಬ್ಯಾಂಗ್ಳೂರಲ್ಲಿ 2 ಓಪನ್ ಆಗಿದೆ. ಮತ್ತು ಓಪನ್ ಆಗಬೇಕಿರೋದು ಇನ್ನೂ 10 more outlets ಇದೆ. ಇವಾಗ ಆ್ಯಸ್ ಆಫ್ ನಾವು ಔಟ್ಲೆಟ್ಸ್ ಓಪನ್ ಆಗಿರೋದ್ರಲ್ಲಿ 10,000+ ಕಸ್ಟಮರ್ಸ್ ಕಾಫಿ ಕುಡಿತಾರೆ ಪ್ರತಿದಿನ. Ma'am Kusumita, what were the challenges faced by you to start this brand? ಕಿಂಗ್ಸ್ ಕಾಫಿ ಅನ್ನೋ ಒಂದು ಬ್ರ್ಯಾಂಡ್ ಮಾತ್ರ ಚಾಲೆಂಜಸ್ ಏನು ಫೇಸ್ ಮಾಡಿರಲ್ಲ. ಪ್ರತಿಯೊಬ್ಬರು ಇನಿಷಿಯಲ್ ಸ್ಟೇಜಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ನನಗಾಗಿರೋ ಎಕ್ಸ್ಪೀರಿಯನ್ಸಲ್ಲಿ ಎಲ್ಲರೂ ತುಂಬ ಕಷ್ಟಪಟ್ಟಿರ್ತಾರೆ. ಕೆಲವೊಂದನ್ನೆಲ್ಲ ಓಪನ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ಫೈನಾನ್ಷಿಯಲ್ ಕ್ರೈಸಿಸ್ ಇತ್ತು, ಕೆಲವು ಚಾಲೆಂಜಸ್ ಇತ್ತು. ಮತ್ತು ಯಾವುದೇ ಒಂದು ಬ್ರ್ಯಾಂಡ್ನಾದರೂ ಕಸ್ಟಮರ್ನ ನಂಬಿ ಅವರು ಬಂದು ಇಲ್ಲೇ ಸ್ಟಿಕ್ ಆನ್ ಆಗಬೇಕು ಅಂದರೆ ತುಂಬ ಕಷ್ಟ ಇದೆ.
ಈ 3 ಇಯರ್ಸಲ್ಲಿ ತುಂಬ ಎಫರ್ಟ್ ಹಾಕಿದ್ದೀನಿ. What's cafe is famous for and how many employees work here? ನಮ್ಮ ಕಂಪ್ನಿ ಓನ್ಡ್ ಔಟ್ಲೆಟ್ಸು ಮತ್ತು ಇದು ನಾನು ಕಾರ್ಪೊರೇಟ್ ಆಫೀಸಿಂದ ಮಾತಾಡ್ತಾ ಇದ್ದೀನಿ ಇವಾಗ. ನಮ್ಮ ಆಫೀಸಲ್ಲಿ ಮತ್ತು 3 ಔಟ್ಲೆಟ್ಸಿಂದ 50+ ಎಂಪ್ಲಾಯೀಸ್ ಇದ್ದಾರೆ. ನೇಮಲ್ಲೇ ಇದೆ ಕಿಂಗ್ಸ್ ಕಾಫಿ ಕೋ ಅಂತ. ಜಾಗ್ಡೆ ಫಿಲ್ಟರ್ ಕಾಫಿ ನಮ್ಮ ಹತ್ರ ಫೇಮಸ್. ಮತ್ತು ನಮ್ಮ ಹಾಸ್ಪಿಟಾಲಿಟಿ ಮತ್ತು ಕಸ್ಟಮರ್ಸ್ನ ಫ್ರೆಂಡ್ಲಿ ನೇಚರಿಂದ ಸ್ಟಾಫ್ಸ್ ಎಲ್ಲ ತುಂಬ ಚೆನ್ನಾಗಿ ಅಟೆಂಡ್ ಮಾಡ್ತಾರೆ. ಸೊ ಹಾಗಾಗಿ ಕಿಂಗ್ಸ್ ಕಾಫಿ ಇವತ್ತಿನ ತನಕ ಬಂದಿದೆ. Yes, ma'am, you've been so much inspired for us, and your motivational ideas and speeches have been literally very nice. And thanks for giving us a lot of time, and thanks for cooperating with us. Thank you. ಥ್ಯಾಂಕ್ ಯು, ವೆಲ್ಕಮ್. Thank you.